ಎಲ್ಲರಿಗೂ ಅನಾಮತ ಆಗೈತೆ ಬಿ ಜೆ ಪಿ ಒಳಗೆ. ಹೆಂಗಂದ್ರೆ ಯಾವ ಕಮಿಟಿ ಮೀಟಿಂಗ್ ಅವ್ರಿಗೆ ಇದನ್ನೇ ಇಲ್ಲ, ಅವಕಾಶ ಇಲ್ಲ. ಅವರೇ ಬಹಿಷ್ಕಾರ ಹಾಕಿಬಿಟ್ಟಾರೆ. ಹೀಗಾಗಿ ಇಡೀ ಬಿ ಜೆ ಪಿಯಲ್ಲಿ ಭಾಳ ದೊಡ್ಡ ಅಸಮಾಧಾನ ಇದೆ ರಾಜ್ಯಾಧ್ಯಕ್ಷನ ನಿರ್ಣಯದಿಂದ. ಈ ರೀತಿ ಅಪ್ರಬುದ್ಧ ಒಬ್ಬ ವ್ಯಕ್ತಿನ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಮಾಡಿದ್ದೆ ತಪ್ಪತ್ತು ನಾ ಹೇಳ್ತೀನಿ. ಹೌದು, ಶಾಸಕರು ಇವತ್ತೇನು ಬಲಿಪಶು ಹೋಗ್ಯಾರ, ಅದಕ್ಕೆ ರಾಜ್ಯಾಧ್ಯಕ್ಷನ ಪ್ರಚೋದನೆ. ನಾ ಅಶೋಕಿಗೆ ಹೇಳಿದೆ, ಏನಿದ್ರು ತಳಗನ ಹೋರಾಟ ಮಾಡೋದು. ಸ್ಪೀಕರ್ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ, ಆದರೆ ನೀವು ಅಲ್ಲಿ ಕುರ್ಚಿ ಮ್ಯಾಗ ಯಾರು ಹೋದ್ರು ತಪ್ಪೇ. ತಾಯಿಗಳಿಗೆ ಇಳಿದು ಹೋರಾಟ ಮಾಡಬೇಕು. ಹಾಂ ನೋಡಿರಿ, ನಮ್ಮ ಪ್ರತಿಭಟನೆಯನ್ನು ಸ್ಪೀಕರ್ಗೆಲ್ಲ ಸರ್ಕಾರ ತಿಳಿಸ್ಬೇಕಾದ್ರೆ ಬಾಯಿ ಕೆಳಗೆ ಆ ಸ್ಟೆಪ್ ಹತ್ತಬಾರ್ದು. ಯಾಕಂದ್ರೆ ಅದಕ್ಕೆ ಆದಂಥ ಒಂದು ಇದು ಇದೆ. ಅದನ್ನು ಬಿಟ್ಟು ನೀವು ರಾಜ್ಯಾಧ್ಯಕ್ಷ ಹೇಳ್ತಾನೆ ಅಂತೇಳಿ ಅನಿವಾರ್ಯ. ಪಾಪ ಕೆಲವೊಂದು ಮಂದಿ ಹಿಂಗೆ ಬಿ ಜೆ ಪಿಯಲ್ಲಿ ಪರಿಸ್ಥಿತಿ ಆಗೈತೆ, ಅದು ಮುಂದೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಅಂತ ಭಯ. ಮತ್ತು ಕೆಲವೊಂದು ಮಂದಿ ಚಮಚಾಗಿರಿ ಮಾಡುವಂಥ ಕೆಲವೊಂದು ಎಮ್ ಎಲ್ ಎಗಳು ಆಗಿಬಿಟ್ಟಾರೆ. ಅಪ್ಪಾಜಿ ಅನ್ನೋದು, ವಿಜೇಂದ್ರ ಹೋಗಿ ಕಾಲು ಮುಗಿಯೋದು, ಅವ್ರ ಅಪ್ಪಗೆ ಹೋಗಿ ಮನೆಯಾಗ ಕಾಲು ಮುಗಿಯೋದು, ಹಿಂಗೆ ಮುಗಿದು ಬಿ ಜೆ ಪಿ ಏನೋ ಒಂದು ಮೊದಲು ಸ್ವಾಭಿಮಾನಿ ಪಾರ್ಟಿ ಇತ್ತಲ್ಲ, ವಾಜಪೇಯಿ ಅದ್ವಾನಿ ಇದ್ದಾಗ ಈಗ ಇಲ್ಲ. ಯಾರು ಮತ್ತೇನು ಮಾಡ್ದಂಗೆ ಅಲ್ರಿ ಪಾಪ. ಈಗ 8 ಮೀಟಿಂಗ್ ತಪ್ಪೋದು ನೋಡ್ರಿ, ನಮ್ಮ ಅಧಿವೇಶನದಿಂದ 4 ಮೀಟಿಂಗ್ ತಪ್ಪೋದು ಅವರು. ನಾನಂತರ ಹೋಗೇನು ಬಿಡ್ರಿ, ನನಗೇನು ಸಂಬಂಧ, ನಾನು ಉಚ್ಚಾಟನೆ ಮಾಡಿದಂಗೆ ನಂದೇನೆ ಐತೆ ಅಲ್ಲಿ ಕೆಲಸ. ನನಗೆ ಯಾವ ಆದೇಶಗಳೂ ಲಾಗು ಹೋಗೋದಿಲ್ಲ, ವಿಜೇಂದ್ರನ ಆದೇಶನೂ ಲಾಗು ಹೋಗೋದಿಲ್ಲ, ಆರ್ ಅಶೋಕನ ಆದೇಶನೂ ಲಾಗು ಹೋಗೋದು. ಸರ್, ಪಾಕಿಸ್ತಾನ ಪ್ರಧಾನಿ ಈಗ ಅಣುಬಾಂಬದ ಬೆದರಿಕೆ ನಮ್ಮಲ್ಲೇನು ಪಟಾಕ್ಷಿ ಹಾರಿಸೋದು ಅನ್ರಿ ದೀಪಾವಳಿಯಾಗ 1-4 ಹೋಗಿದ್ರೆ ಇಡೀ ಪಾಕಿಸ್ತಾನ ಎಲ್ಲೈತಿ ದೇಕೋರೇ ಭಯ್ಯ ಕಾಯರೇ ಚೆನ್ನಾಗಿ ಅನ್ಬೇಕಾಗ್ತದೆ. ಭಾರತನ ಇವತ್ತು ಯಾರೂ ಹಗರು ತಗೋಬಾರ್ದು ಜಗತ್ತಿನಲ್ಲಿ. ರಷ್ಯಾ ಮತ್ತು ನಮ್ಮ ಅಮೇರಿಕಾ, ಚೀನಾ ಸಮಾನಾಂತರವಾಗಿ ಇವತ್ತು ಭಾರತ ಇದೆ. ಭಾರತಕ್ಕೆ ಇಡೀ ಜಗತ್ತಿನಲ್ಲಿ ವಿಶ್ವನಾಯಕ ನರೇಂದ್ರ ಮೋದಿಯವರದ. ಭಾರತವನ್ನು ಎಲ್ಲರೂ ಪ್ರೀತಿ ಮಾಡ್ಲಕತ್ತಾರೆ. ಯಾರು ಬೇಡ ಅಂದ್ರೆ ನಮ್ಮ ಇಸ್ರೇಲ್ದವ್ರು ಬಂದು 4 ಹೋಗೋದು ಹೋಗ್ಬಿಡ್ತಾರೆ. ಈಗ ಬಾಳೇನು ಬೇಕಾಗಿಲ್ಲ ರೀ, ಎಲ್ಲ ಇಸ್ರೇಲ್ದವ್ರು ದೋಸ್ತರು ಅದಾರೆ, ಎಲ್ಲ ನಮ್ಮ ದೋಸ್ತಿ ಭಾಳ ಅದಾವೆ. ಈಗ ಮೊದಲೇನು ಒಂಟಿಲ್ಲ. ಚೀನಾದವ್ರ ಮಕ್ಕಳೇನು ಮಾಡೋದಿಲ್ಲ, ಯಾಕಂದ್ರೆ ಅವ್ರು ವ್ಯಾಪಾರ ಆಗೋದು ನಮ್ಮಿಂದೆ. ಚೀನಾದವ್ರಿಗೆ ಏನಾಗೈತೆ ರೀ, ನಮ್ಮ ಭಾರತನೇ ಜಗತ್ತಿನಾಗ ಅತಿ ಹೆಚ್ಚು ಜನಸಂಖ್ಯೆ ಇರೋದು. ಚೀನಾದ ಮಾಲ್ ಬರೋದೇ ಭಾರತಕ್ಕೆ ಹೆಚ್ಚು. ಚೀನಾ ಏನಾರ ಮಾಡ್ತಂದ್ರೆ ಅವ್ರದ್ದೇನದಲ್ಲ ವ್ಯಾಪಾರ ಬಂದ್ ಮಾಡಿಬಿಟ್ರೆ ಚೀನಾ ಸಹಿತ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಅಷ್ಟು ಭಾರತ ಇವತ್ತು ಜಗತ್ತಿನಲ್ಲಿ. ಭಾರತಕ್ಕೆ ಯಾಕೆ ಅನ್ಸ್ಲಕತ್ತಾರೆ ರೀ ಜಗತ್ತು? ಭಾರತದಲ್ಲಿರುವಂಥ ಪ್ರತಿಭೆ ಏನಿದೆ ಇವತ್ತು ನೋಡಿರಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, IT ಆಗಲಿ, ಬಯೋಟೆಕ್ನಾಗಲಿ, ಜಗತ್ತಿನಾಗ ನಮ್ಮ ಭಾರತೀಯರೇ ಇಸ್ರೇಲ್ನಾಗ ನಂತರ ಭಾರತೀಯರೇ ಶ್ರೇಷ್ಠ ಅದಾರೆ. ಅದಕ್ಕೆ ಭಾರತ ಮೊದಲಿನ ಭಾರತ ಇಲ್ಲ. ಭಾರತನ ಜವಾಹರ್ಲಾಲ್ ನೆಹರೂನ ಭಾರತ ಇಲ್ಲ. ಈಗ ಭಾರತ ನರೇಂದ್ರ ಮೋದಿ ಭಾರತ ಇದೆ. ಕಲಬುರಗಿ ಒಳಗೆ ರೋಡ್ ಮೇಲೆ ಪಾಕಿಸ್ತಾನ ತಪ್ಪೇನು ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಅವ್ರ ತೆಗೆದವ್ರ ಮ್ಯಾಂಗ್ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ಕರೆಗೆ ಅದಾರಲ್ಲ. ಅದೇ ಅವರೆಲ್ಲ ಇನ್ನೂ ನೋಡ್ರಿ, ಈಗ ನಾವು ಭಾಳ ಹಿಂದೂಗಳು ಜಾಗೃತಿ ಜೀವನ ಮಾಡ್ಬೇಕಿನ್ನ. ಪಾಕಿಸ್ತಾನ ಕೂಡ ಏನಾರ ಯುದ್ಧ ಪ್ರಾರಂಭ ಆದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ರಕ್ಷಣೆ ಮಾಡ್ಕೊತದ್ದು ನಾವು ಮಾಡ್ಕೋಬೇಕು. ಎಲ್ಲರೇ ಪೊಲೀಸರು ಬರ್ತಾರೆ, ಪೊಲೀಸರಿಗೆ ಎಷ್ಟು ಕಡೆ ಬರ್ಬೋದು. ಮಿಲ್ಟ್ರಿ ಅಂತರೂ ನಮ್ಮ ಅಲ್ಲಿ ಯುದ್ಧ ಆಡ್ತಿರ್ತಾರೆ. ಇಲ್ಲಿ ಆಂತರಿಕವಾಗಿ ಪೊಲೀಸರು ಎಷ್ಟು ಸಾಧ್ಯತೆ ಪ್ರಯತ್ನ ಮಾಡ್ತಾರೆ. ನಮ್ಮ ಆತ್ಮರಕ್ಷಣೆಗೆ ನಾವು ಏನು ಮಾಡ್ಕೋಬೇಕು, ತಯಾರಿನ ಮಾಡ್ಕೊಳಬೇಕು. ಇದು ಈಗ ನಡೀದೇ ಇದು, ಗೃಹ ಯುದ್ಧ ಇರೋದೇ. ಅಂಬೇಡ್ಕರ್ ಹೇಳಿಬಿಟ್ಟಾರಲ್ಲ, ಇವರು ಇರುತ್ತಾನೆ ಎಂದು ಶಾಂತಿ ಸಿಗುವುದಿಲ್ಲ ನಮ್ಮ ದೇಶಕ್ಕೆ. ಸರ್, ಈಗ ರಾಜತಾಂತ್ರಿಕ ವಿಷಯಗಳನ್ನು ಹೊರತುಪಡಿಸಿ ಭಾರತ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಸರ್? ಈ ಹಂತದಾಗ ಏನು ಮಾಡ್ಬೋದು ನೋಡಿರಿ. ನದಿ ಒಪ್ಪಂದ ಇವತ್ತು ಸಸ್ಪೆಂಡ್ ಮಾಡ್ಯಾರ. ಅಲ್ಲಿದಿಂದ ಎಲ್ಲ ವ್ಯಾಪಾರಗಳು ಬಂದ್ ಮಾಡ್ಯಾರ. ಇಲ್ಲಿರುವಂಥ ಪಾಕಿಸ್ತಾನಿಯರನ್ನ ಹೊರಗೆ ಹಾಕ್ಲಕತ್ತಾರ. ಅಲ್ಲಿ ರಾಜತಾಂತ್ರಿಕ ಕಚೇರಿಯಲ್ಲಿ ಒಂದು ಸುಮಾರು 25 ಮಂದಿನ ಹೊರಗೆ ಹೋಗ್ಲಿಕ್ಕೆ ನೋಟಿಸ್ ಕೊಟ್ಟಾರ. ಅದ್ರ ಜೊತೆಗೆ ಯುದ್ಧಕ್ಕೆ ಏನು ಬೇಕು ಎಲ್ಲ ರೀತಿಯಿಂದಲೂ ತಯಾರಿ ಮಾಡ್ಕೊತಾ ಇದ್ದಾರೆ. ಅನಿವಾರ್ಯ ಬಂದರೆ ಪ್ರಧಾನಮಂತ್ರಿಗಳು ಯುದ್ಧಕ್ಕೂ ಸಿದ್ಧ ಆಗಬೇಕು ಅಂತ ಕಾಲ ಬಂದರೆ ಮಾಡ್ತಾರೆ. ಈ ಸಲ ಮಾತ್ರ ಇದು ಅಂತ್ಯ ಆಗಬೇಕು ಪಾಕಿಸ್ತಾನ. ಅದು ಅಂತ್ಯ ಆದ್ರೆ ಇಲ್ಲಿರುವಂಥ ನಮ್ಮಲ್ಲಿರುವಂಥ ತಾಯ್ಗಂಡ ಕೆಲವೊಂದು ಹಿಂದೂಗಳು, ತಾಯ್ಗಂಡ ದೇಶದ ದ್ರೋಹಿಗಳು ಅವರು ಬರೋಬ್ಬರಿ ಇರ್ತಾರೆ. ಇಲ್ಲಾಂದರೆ
ಈಗ ನೋಡೋಕ್ಕಂತ ಯುದ್ಧ ಚಾಲು ಆದ್ರೆ ಇಲ್ಲಿ ಎಷ್ಟು ಒಳಗೆ ಇವರು ಪಾಕಿಸ್ತಾನ ಪರವಾಗಿ ನೀವು ಸೋಷಿಯಲ್ ಮೀಡ್ಯಾದಾಗ ತೆಗೆದು ನೋಡ್ರಿ ಅವರು ಒಬ್ಬ ತಾಯಿಗಂಡನ ಮಗಾರೆ ಭಾರತದ ಪರವಾಗಿ ಇರ್ತಾನೆ. ಖುಷಿ ಪಡ್ತಾರೆ, ಕೇಕ್ ಹಂಚ್ತಾರೆ. ಹಾಂ ನೋಡ್ರಿ, ಇಂಥ ಪರಿಸ್ಥಿತಿಯೊಳಗೆ ನಾವು ಅದೀವಿ. ಭಾರತ ಒಂದು ಕಡೆ ಒಳಗಿನಿಂದ ವೈರಿಗಳು, ಒಂದು ಕಡೆ ಹೊರಗಿನಿಂದ, ಎರಡೂ ಕಡೆನೂ ಎದುರಿಸುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ನನಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಯವರು ಒಳ್ಳೆಯ ನಿರ್ಣಯ ಮಾಡ್ತಾರೆ. ಇಡೀ ಭಾರತದ ಹಿಂದೂಗಳು ಒಂದಾಗ್ತಾರೆ. ವಿನಾಶ ಆಗಲೇಬೇಕು, ಪಾಕಿಸ್ತಾನ ಸತ್ಯಾನಾಶ ಆಗಲೇಬೇಕು, ಅಲ್ಲಿಂದ ಬಾಂಗ್ಲಾನೂ ಆಗಬೇಕು. ಎರಡು ಸಮಾಪ್ತಿಯಾಗಿ ಭಾರತದಾಗ ಸೇರ್ಬೇಕು. ಆ ವಿರೋಧಿಗಳಿಗಿಂತ ನಮ್ಮ ಹಿಂದೂಗಳು ತಾಯ್ಕೊಂಡ್ರೆ ಅದಾರ ಇವ್ರು ಮಹಾನ್ ನಾಯಕರು. ಇವತ್ತಿನ ಬಿಜಾಪುರ ಪ್ರೊಟೆಸ್ಟ್ ಮಾಡಾಗ ಇಬ್ಬರು ಕ್ಯಾಮಿ ಬಟ್ಟೆ ಹೋಗ್ಕೊತಾರೆ. ಆ ಅಯೋಗ್ಯ ನನ್ನ ಮಕ್ಕಳು ಕ್ಯಾಮಿ ಇಲ್ಲೊಬ್ಬ ನಿಜನಾಗುಂದ ಸ್ವಾಮಿ ಅವನು ಹತ್ತಿದ್ದಲ್ರಿ ಅವ, ನಿಜನಾಗುಂದಲ್ರಿ ಅವ ಏನು ಹೇಳ್ತಿದ್ದ, ಇಸ್ಲಾಂ ಅಂದರೆ ಶಾಂತಿ ಏನೇನು ಹೇಳ್ತಿದ್ದಲ್ಲ. ಅಯೋಗ್ಯ ನನ್ನ ಮಗ ಬಂದು ಹೇಳ್ಬೇಕೀಗ ಶಾಂತಿ ಜಕಾತ್. ವಾರೇ ಬಾಪ್ರೆ, ನೀ ಕ್ಯಾಮಿ ಹಾಕ್ಕೊಂಡಿದ್ದು ಹಿಂದೂ ಧರ್ಮ ಸಲುವಾಗಿ ಸಾಬ್ರನ್ನ ಪ್ರಶಂಸೆ ಮಾಡ್ಲಿಕ್ಕಲ್ಲ. ಇಂಥವ್ರಿಗೆ ಅದಾರ ಕೆಲವೊಂದು ಮಂದಿ ಎಲ್ಲಿಯೂ. ಅಲ್ಲೊಬ್ಬ ಅವನು ಅದಾನಲ್ರಿ, ನಮ್ಮ ವಿಜೇಂದ್ರ ಹೋಗ್ತಾನ ಅವ್ನು ಬಲ್ಲಿ, ಶಾಣಿಹಳ್ಳಿ ಅವ, ಶಾಣಿಹಳ್ಳಿ ಲಿಂಗಾಯತ ಮತ್ತು ಇಸ್ಲಾಂ ಒಂದೇ ಅದು ಅಂದ್ರೆ ಸ್ವಂತ ತೆಂಗಿನ ಲಗ್ನ ಆಗ್ತಾರೆ ಲಿಂಗಾಯತರು. ಹಾಂ, ಇಂಥ ಅಯೋಗ್ಯರು ಅದಾರ. ಏನು ಮಾಡೋದು ನಮ್ಮ ದೇಶ? ಪಕ್ಷ ನೋಡೋಣತ್ರಿ ನಾ ಪಕ್ಷ ಕಟ್ಟುಕ್ಕಿಂತ ಮೊದಲು ಈಗ ನಾ ಬಿದರ್ನಿಂದ ಚಾಲು ಮಾಡೀನಿ. ಎಲ್ಲ ಹಿಂದೂ ಸಂಘಟನೆಗಳ ಸಭೆ ಮಾಡಕತ್ತೀನಿ. ಮಾಡಿ ಏನು ನಿರ್ಣಯ ಬರ್ತದೆ ಅದ್ರ ಮ್ಯಾಗ ನಾನು ಮುಂದೆ ನಿರ್ಣಯ ತಗೋತೀನಿ. ನೋಡಿ, ಅವ್ರಿಗೆಲ್ಲ ಬ್ಯಾನ್ ಆಗಿಬಿಟ್ಟದೆ. ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ, ಅವರಿಗೆ ಒಂದು ಕಸಿವಿಸಿ ಆಗ್ತದೆ. ಕೆಲವೊಂದು ಹಿಂದೂಗಳಲ್ಲಿರುವಂಥ ತಾಯ್ಗಂಡ್ರು ಈ ದೇಶನಾಗ ಅದಾರ. ನೋಡ್ಲಕತ್ತೀರಿ ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗನೇ ಹೆಂಗೆ ಸ್ಟೇಟ್ಮೆಂಟ್ ಕೊಡಕತ್ತಾರೆ. ಇಂಥ ತಾಯ್ಗಂಡ್ರೆಲ್ಲ ಕೂಡಿ ಯತ್ನಾಳ್ ವಿರುದ್ಧ ಯತ್ನಾಳೇನು ಒಳಗಾಗ್ತಾರೆ. ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಅದಕ್ಕೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಯತ್ನಾಳ್ ಒಳಗೆ ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ. ಅದು ಪಾಕಿಸ್ತಾನದ ಪಾರ್ಟಿ. ಕಾಂಗ್ರೆಸ್ಸಲ್ಲಿ ಹಿಂದೂಗಳ ಪಾರ್ಟಿ ಐತಿ. ಎಂದರೆ ಹಿಂದೂಗಳ ಪರವಾಗಿ ನೆಹರು ಹಿಡಿದು ಯಾರು ಮಾತಾಡ್ಯಾರ. ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ದೆ ಮುಸಲ್ರ ಸಲುವಾಗಿ. ಅದು ಪಾಕಿಸ್ತಾನ ಒಡೆದು ಕೊಟ್ಟಿದ್ದೆ ಯಾಕೆ? ನೆಹರೂನ ಪ್ರಧಾನಮಂತ್ರಿ ಮಾಡಕ್ಕೆ ಗಾಂಧಿ ಮಾಡಿದ ತಪ್ಪು. ಅವಾಗನೇ ಗಾಂಧಿ ಮಾಡಿದ ತಪ್ಪು ಏನಂದ್ರೆ ಭಾರತದಿಂದ ಮುಸ್ಲಿಮ್ರು ಯಾರೂ ಹೋಗಬೇಡ ಅಂತ ಹೇಳಿದ್ದು. ಅಂಬೇಡ್ಕರ್ ಅವಾಗ ಹೇಳಿದ್ರು 42ರಲ್ಲಿ. ಹಾಂ, ಪಾರ್ಟಿಷನ್ ಪಾಕಿಸ್ತಾನದಾಗ ಏನು ಹೇಳಿದ್ರು? ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಎಲ್ಲಿ ಹೋಗ್ಬೇಕು? ಪಾಕಿಸ್ತಾನಕ್ಕೆ ಹೋಗ್ಬೇಕು. ಪಾಕಿಸ್ತಾನದಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು. ಎಲ್ಲಿಯವರೆಗೆ ಭಾರತದಲ್ಲಿ ಮುಸ್ಲಿಂ ಇರ್ತಾರೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಹೋಗಿಯವರು ಇರೋರೇ. ಹಾಳು ಮಾಡೋಕ್ಕೆ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅಂಬೇಡ್ಕರ್ ಅವ್ರ ಮಾತು ಅವಾಗ ಗಾಂಧಿ ಕೇಳಲಿಲ್ಲ, ನೆಹರು ಕೇಳಲಿಲ್ಲ. ನೆಹರುಂದ ಅರ್ಧ ಮನಸ್ಸು ಪಾಕಿಸ್ತಾನ ಕಡೆನೇ ಇತ್ತು. ಕಾಶ್ಮೀರಕ್ಕೆ 370 ಯಾಕೆ ಕೊಟ್ರಪ್ಪ? ಎಲ್ಲ ಈ ದೇಶವನ್ನು ಇವತ್ತೇನು ಇವ್ರ ಕೋಮ ಭಾವನೆ ದೇಶದಲ್ಲಿದೆ. ಅದಕ್ಕೆ ಕಾರಣ ನೆಹರು ಮತ್ತು ಗಾಂಧಿ. ಸಿದ್ದರಾಮಯ್ಯ ಅಂತೂ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಎಂದರೆ ಹಿಂದೂಗಳ ಪರವಾಗಿ ಮಾತಾಡಿದ್ದು ನೋಡ್ರಿ, ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕತ್ತಿದ್ದಾರೆ. ಹಾಂ, ಇವತ್ತು ಎಲ್ಲಿ ಅದ ನಮ್ಮ ಕುರು ಸಮಾಜದ ಇಡೀ ರಾಜ್ಯದಲ್ಲಿ 2 ಅಥವಾ 3ನೇ ನಂಬರ್ ಬರಬೇಕು. ಅವರು ಲಿಂಗಾಯತರು ವೀರಶೈವ ಅವರು ಹೊಡೆದ್ರು. ಇಡೀ ಹಿಂದೂ ಸಮಾಜ ಹೊಡೆದು ಅವರಿಗೆ 4% ಗುತ್ತಿಗೆ ಆಧಾರ ಮೀಸಲಾತಿ. ಅವ್ರು 3 ಕಡೆ ಮೀಸಲಾತಿ ತೊಗೋತಾರೆ. ಒಂದು 2A, ಒಂದು 2B, ಒಂದು ಮೈನಾರಿಟಿ 10% ತೊಗೋತಾರೆ ಅವರು. ಅದನ್ನೇ ದಲಿತರಿಗೆ ಹಿಂದುಳಿದವರಿಗೆ ಹಂಚಿದ್ರೆ ಯಾರು ಆರ್ಥಿಕವಾಗಿ ಇವತ್ತು ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರೆ ದೇಶನಾಗ ನೋಡ್ರಿ. ಯಾರು 5% ತೆಳಗಿದ್ದಾರೆ ಅವರು ಅಲ್ಪಸಂಖ್ಯಾತರು. ನೀವು 10-12%ನವ್ರಿಗೆ ಎಲ್ಲನೂ ಲಾಭ ಕೊಡ್ತಾ ಇದ್ದೀರಿ. ಇದು ಸಂವಿಧಾನ ವಿರೋಧ ಐತಿ. ಸುಪ್ರೀಂ ಕೋರ್ಟ್ನಾಗ ನಡೆದದ. ಇನ್ನು ಕೆಲವೇ ದಿವಸದಲ್ಲಿ ಸುಪ್ರೀಂ ಕೋರ್ಟ್ನಾಗ ನಾವು ಹೋರಾಟ ಮಾಡಕತ್ತೀವಿ ಉಳಿದ ಲಿಂಗಾಯತ ಸಮುದಾಯ ಉಳಿದ್ರ ಸಲುವಾಗಿ. ನನಗೆ ನಿಜವಾಗಿಯೂ
ಅಲ್ಪಸಂಖ್ಯಾತರು ಯಾರಪ್ಪ ಇವತ್ತಿನ ಸರ್ವೇನು ಮಾಡ್ಯಾರಲ್ಲ ಅದ್ರ ಪ್ರಕಾರ 5% ಒಳಗಿರೋರಿಗೆ ಇದು ಮೀಸಲಾತಿ ಸಿಗಬೇಕು. ಯಾಕಂದರೆ ಇದು ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ, ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ, ನಮಗೆ ಯಾವ ಮಗ ಬೇಡ ನಮಗೆ. ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಇವಂದು ನಮ್ಮ ಸಿದ್ದರಾಮಯ್ಯ ಸಾಹೇಬಂದು ತೋರಿಸ್ಲಕತ್ತಾರೆ. ಜನ ವಜ್ರಿ ಆಜಮ್ ಆಗಲಿ ಅಲ್ಲಿ, ಇಲ್ಲಿ ಯಾಕೆ ಕೂತಾರೆ ಕರ್ನಾಟಕದಲ್ಲಿ? ಡಬಲ್ ಸ್ಟ್ಯಾಂಡರ್ಡ್ ರೀ. ಭಂಡಾರ ಹಚ್ಕೊಳಕ್ಕೆ ಒರೆಸ್ತಾರೆ, ಕುಂಕುಮ ಹಚ್ಕೊಳಕ್ಕೆ ಒರೆಸ್ತಾರೆ, ಕಬ್ಬಿಗೆ ಹಾಕೋದ್ರಿಂದ ಖುಷಿಲಿ ಹಾಕೋತಾರೆ. ಇಂಥವ್ರಿಂದ ಏನು ನಾವು ನಿರೀಕ್ಷೆ ಮಾಡ್ಲಕ್ಕ? ಹಿಂದೂಗಳ ರಕ್ಷಣೆ ಎಲ್ಲೈತಿ? ಇಲ್ಲಿ ದಲಿತರ ಮೇಲೆ ಅತ್ಯಾಚಾರ ಆಗ್ತದೆ, ಹಾವೇರಿಯಲ್ಲಿ ಒಬ್ಬ ದಲಿತ ಹೆಣ್ಮಕ್ಳು ಅತ್ಯಾಚಾರ ಆಗ್ತದೆ, ಲವ್ ಜಿಹಾದ್ ಆಗ್ತದೆ. ಇಲ್ಲಿದ್ದು ಬಿಡ್ತಾರೆ, ಅಲ್ಲಿ ಗಡಿಯಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸತ್ತೆ. ನೆಹರೂನ್ ಹಿಡಿದು ಮನಮೋಹನ್ ಸಿಂಗ್ವರೆಗೆ ಎಷ್ಟು ಜನ ಸತ್ತಾರೆ ಪಾಕಿಸ್ತಾನದ. ಇದು ನಮ್ಮ ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರ ಪರಿಸ್ಥಿತಿ ಯಾಕೆ ಹಿಂಗಾಗಿ ರೋಡ್ ಮ್ಯಾಗ ಬಂದು ಇವತ್ತು ಅದಾರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋ ನೈತಿಕತೆ ಕಾಂಗ್ರೆಸ್ಸಿಗೆ ಇಲ್ಲ. ಮೋದಿ ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾನೆ. ಅಲ್ಲಿ ಪಲ್ಗಾಂವ್ದಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಿದ್ದಿಲ್ಲ, ನಾವು ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದು ಐತ್ರಿ? ಎದಕ್ಕೆ ಲಾಡ್ ಮಾತಾಡಕತ್ತಂಗೆ ಗುರ್ತೈತೆ ನಿಮ್ಗೆ? ಹಿಂಗೆ ಮಾತಾಡಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಆಗ್ತಾರೆ, ನನ್ನ ಮಂತ್ರಿ ಸ್ಥಾನ ಉಳಿತದ ಅಂತ ಹೇಳಿ. ಯಾಕಂದ್ರೆ ನಾವು ಭಾಳ ಕಡಿಮೆ ಸಣ್ಣ ಸಮಾಜದಿಂದ ತೆಗೆದುಕಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ಖುಷಿ ಯಾವಾಗ ಆಗ್ತದೆ? ಹಿಂದೂಗಳ ವಿರುದ್ಧ ಮಾತಾಡಿದ್ರೆ. ರಾಹುಲ್ ಗಾಂಧಿ ಖುಷಿ ಯಾವಾಗ ಆಗ್ತದೆ? ನರೇಂದ್ರ ಮೋದಿಗೆ ಬೈದ್ರೆ, ಅಮಿತ್ ಶಾರಿಗೆ ಬೈದ್ರೆ. ದುರ್ದೈವಿ ಹೋದ ಸಲನೇ ಸೋಲ್ತಿತ್ತು. ನಮ್ಮ ಬಿ ಜೆ ಪಿಯವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದಾರಲ್ಲ ಒಳಗೆ, ಲಾಡಿನ ಜೋಡ ಅದಾರ. ಹೌದು, ತಿಮ್ಮಾಪುರಲ್ಲಿ ಹೋಗಿದ್ರು ನೋಡ್ರಿ, ಗನ್ ಹಿಡ್ದಾರ, ಮಗಲೇಲಿ ನಿಂತಿದ್ರು ಕೇಳಿಸ್ತಾರೆ. ತಿಮ್ಮಾಪುರಿಗೆ ಏನು ಸಂಬಂಧ, ಖರ್ಗೆಗೆ ಏನು ಸಂಬಂಧ? ನಿಜವಾಗಿಯೂ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥದ್ದನ್ನು ಈ ದೇಶದಲ್ಲಿ ನಡೆದ್ರೆ ಒಬ್ಬನೂ ದಲಿತ ಕಾಂಗ್ರೆಸ್ಗೆ ಓಟ್ ಹಾಕ್ಬಾರ್ದು. ಏನು ಹೇಳ್ಯಾರ ಅಂಬೇಡ್ಕರ್ ಅವರು? ಕಾಂಗ್ರೆಸ್ ಅಂದರೆ ಒಂದು ಉರಿತಿರೋ ಮನೆ, ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಅಂಬೇಡ್ಕರ್ ಹೇಳ್ಯಾರ. ಇವ್ರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ ಯಾವ ವಯಸ್ಸಿದೋಡ ಬಿರಿಯಾನಿ ತಿಂತಾರೆ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರೆ, ಇದು ಸರ್ವಪಕ್ಷ ಸಭೆ ಕರೆದ್ರು, ಬಿಹಾರಕ್ಕೆ ಯಾಕೆ ಹೋದ್ರು PM ಅಂತ? ಸರ್ವಪಕ್ಷ ಸಭೆ ಪ್ರಧಾನಮಂತ್ರಿಗಳು ಏರಬೇಕಂತೆಲ್ಲ ಐತ್ರಿ. ಸರ್ವಪಕ್ಷ ಸಭೆದಾಗ ಕೇಂದ್ರ ಸರ್ಕಾರದ ಪ್ರತಿನಿಧಿ ರಾಜನಾಥ್ ಸಿಂಗ್ ಇರ್ತಾರೆ, ಸ್ಪೀಕರ್ ಇರ್ತಾರೆ, ಆಲ್ ಪಾರ್ಟಿ ಲೀಡರ್ ಬಂದಿರ್ತಾರೆ. ಮತ್ತು ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ದಲ್ಲ? ಎಲ್ಲೇ ಹೋಗಿದ್ದಲ್ರಿ ಅವ? ರಾಹುಲ್ ಗಾಂಧಿ ಎಲ್ಲಿದ್ದು ಹೇಳ್ರಿ? ರಾಹುಲ್ ಗಾಂಧಿ ಏನದಾರ ಸಂಸತ್ನಲ್ಲಿ? ವಿರೋಧ ಪಕ್ಷ ನಾಯಕರದಾರಲ್ಲ. ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ? ಅಟೆಂಡೆಂಟ್ ಯಾಕೆ ಆಗಲಿಲ್ಲ? ಶನಿವಾರ ತೆಗೆದಾಗ ದೊಡ್ಡ ಹೋರಾಟಗಳಾಗಿವೆ ರಾಜ್ಯಾದ್ಯಂತ. ಈಗ ಮಂಗಲಸೂತ್ರ ರೈಲ್ವೆ ಎಕ್ಸಾಮ್ನ ಮಂಗಲಸೂತ್ರ ಮಾಡ್ತಾರಂತ ನೋಡ್ರಿ, ಯಾರೇ ಮಾಡಿದ್ರು ನಾವೇನು ಅದನ್ನು ಸಮರ್ಥನೆ ಮಾಡ್ಕೋದಿಲ್ಲ. ಕೇಂದ್ರ ಈ ಪರೀಕ್ಷಾ ಮಂಡಳಿಯವರು ಏನೋ ಮಾಡಿದ್ರು ತಪ್ಪೇ, ಕರ್ನಾಟಕದವ್ರು ಮಾಡಿದ್ರು ತಪ್ಪೇ. ನಾನು ಸಮರ್ಥನೆ ಮಾಡ್ಕೊಳಕ್ಕೆ ನಾನೇನೀಗ ಯಾವ ಪಾರ್ಟಿ ಒಳಗಿಲ್ಲ. ನಾನು ನ್ಯೂಟ್ರಲ್ ಪಾರ್ಟಿ, ಹಿಂದೂ ಪಾರ್ಟಿ ನಂದು. ಅದಕ್ಕೆ ಹಿಂಗಾಗಿ ನಾನದು ಮಂಗಲಸೂತ್ರಕ್ಕೆ ಕೈ ಹಾಕ್ಯಾರಂದ್ರೆ ಇದು ತಪ್ಪೇ. ಅವ್ರು ಯಾರು ಅಧಿಕಾರಿಗಳು ಇದ್ದಾರೆ, ಹೆಂಗೆ ಈಗ ಜನಿವಾರ ಸಲುವಾಗಿ ಅವ್ರನ್ನೆಲ್ಲ ಅಧಿಕಾರಿಗಳನ್ನ ಏನು ಪ್ರಿನ್ಸಿಪಾಲ್ ಹಿಡಿದು ಎಲ್ಲ ತೆಗೆದ್ರಲ್ಲ, ಹಂಗೆ ಅವ್ರನ್ನ ಯಾರು ಇದು ಮಾಡ್ಯಾರ ವಜಾ ಮಾಡಿರಿ. ಮಂಗಲಸೂತ್ರ ಜನವರ 3 ರೈಲ್ವೇದಲ್ಲಿ ಇದನ್ನು ಪ್ರಹ್ಲಾದ್ ಜೋಶಿ ಕೇಳ್ರಿ ಪ್ರಶ್ನೆ. ಇಲ್ಲೇ ಅದಾರ ಪ್ರಹ್ಲಾದ್ ಜೋಶಿ ಖಂಡಿಸಲಿ ಅದನ್ನು. ಶಾಸಕರ ಅನುಮತನ ರದ್ದುಪಡಿಸ್ತಾರೆ. ಇವತ್ತು BJP ನಿಯೋಗ ರಾಜ್ಯಪಾಲರು ಒಂದು ಮನವಿ ಕೊಟ್ಟಿದ್ದಾರೆ. ನೋಡ್ರಿ, ಪಾಪ ಶಾಸಕರನ್ನ ಮ್ಯಾಗ ಹೋಗಿ ದಾಂಧಲಿ ಮಾಡತ್ತೆ ಯಾರು ಹೇಳಿದವರು? ವಿಜೇಂದ್ರ, ಹೌದಿಲ್ರಿ? ನಾವೆಲ್ಲ ತಳಗಿನಿದ್ದು ದಾಂಧಲಿ ನೋಡ್ರಿ. ಸ್ಪೀಕರ್ ಸ್ಥಾನದಲ್ಲಿ ಮ್ಯಾಗ ಹೋಗಿ ಗಲಾಟೆ ಮಾಡೋದು ಇದು ಶಾಸಕರ ತಪ್ಪಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾನೆ, ಮ್ಯಾಗ ಹೋಗಿ ಗಲಾಟೆ ಮಾಡಿ. ಶಿಸ್ತು ನೋಡ್ರಿ, ಲೋಕಸಭೆದಾಗ ಆದ್ರೂ ಕಿತ್ತು ಒಗೆಯಬೇಕು. ಅದನ್ನು ಪ್ರಚೋದನೆ ಮಾಡಿದವರು ಯಾರೇ? ರಾಜ್ಯಾಧ್ಯಕ್ಷ. ಈಗ ಪಾಪ ಆ 17 ಮಂದಿಗೆ ಅಷ್ಟೇ ಇದಕ್ಕೆ ಏನು ಅನಾಮತ್ ಅಲ್ಲ,